ಹೊಸ ತಲೆನೋವು ಸ್ಟಾರ್ಟ್ ಆದಂಗೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಕ್ಷಿ ನಾಶದ ಆರೋಪವನ್ನ ಮಾಡಲಾಗಿದೆ. 14 ಸೈಟ್ ಅನ್ನ ವಾಪಸ್ ಕೊಡೋದ್ರ ಮೂಲಕ ಸಿಎಂ ಸಾಕ್ಷಿ ನಾಶ ಮಾಡ್ತಾ ಇದ್ದಾರೆ. ಪ್ರಕರಣದಲ್ಲಿ ಇಡಿ ಇಸಿಐಆರ್ ದಾಖಲಾದ ಬಳಿಕ ಆ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ. ಮೂಡ ಅಧಿಕಾರಿಗಳನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಸಿಎಂ ವಿರುದ್ಧ ಸಾಕ್ಷಿ ನಾಶದ ತನಿಖೆ ಆಗಬೇಕು ಅಂತ ಕೂಡ ಈಗ ದೂರನ್ನ ದಾಖಲು ಮಾಡಲಾಗಿದೆ. ಆ ಮೂಲಕ ಹೊಸ ಸಂಕಷ್ಟ, ಈಗಿರುವಂತಹ ಸಮಸ್ಯೆಗಳಿಗೆ ಮತ್ತೊಂದು ಸಮಸ್ಯೆ ಆಡ್ ಆನ್ ಆಗ್ತಾ ಇದೆ. ಆ ಮೂಲಕ ಸಮಸ್ಯೆಯ ಬೆಟ್ಟವನ್ನ ಎದುರಿಸೋದು ಮುಂದುವರಿತಾ ಇದೆ. ಒಂದು ಕಡೆಗೆ ತಮ್ಮ ಬಳಿಗೆ ಇದ್ದಂತಹ ಅಂದ್ರೆ ತಮ್ಮ ಪತ್ನಿ ಬಳಿಗೆ ಇದ್ದಂತಹ 14 ಸೈಟ್ಗಳ ಅಲಾಟ್ಮೆಂಟ್ ಅನ್ನ ವಾಪಸ್ ಮಾಡೋದ್ರ ಮೂಲಕ ಒಂದು ಮೂವ್ ಅನ್ ಮಾಡಿದ್ರು. ಇಡಿಗೆ ದೂರನ್ನ ಪ್ರದೀಪ್ ಕುಮಾರ್ ಅನ್ನೋರು ಕೊಟ್ಟಿದ್ದಾರೆ. ನಿಮ್ಗೆ ನೆನಪಿರಬಹುದು, ಡಿಸೆಂಬರ್ನಲ್ಲಿ ಮೊದಲ ಸಲ ರಾಜಭವನದ ಕದನವನ್ನ ಸಿಎಂ ವಿರುದ್ಧ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕದ ತಟ್ಟಿದವರೇ ಇವರು. ಸೊ ಈಗ ಮತ್ತೊಂದು ದೂರನ್ನ ಇದೇ ಪ್ರದೀಪ್ ಕುಮಾರ್ ಅವರು ದಾಖಲಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಾಕ್ಷಿ ನಾಶದಲ್ಲಿ ತೊಡಗಿದ್ದಾರೆ. ಟ್ಯಾಂಪರಿಂಗ್ ಆಫ್ ಎವಿಡೆನ್ಸ್ ಹಾಗೂ ಡಿಸ್ಟ್ರಾಯ್ ಆಫ್ ಎವಿಡೆನ್ಸ್ ಅಂತ ಇದನ್ನು ಕರೀತಾರೆ. ಸೊ ಅದೆರಡನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಕಂಪ್ಲೇಂಟ್ ನ ಸಾರಾಂಶ ಆಗ್ತಾ ಇದೆ. ಸಾಕ್ಷಿ ನಾಶದ ಸೆಕ್ಷನ್ಗಳನ್ನ ಹಾಕಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಅಂತ ಕೋರಿದ್ದಾರೆ. ಕೇಂದ್ರ ತನಿಖಾ ಸಂಸ್ಥೆಗೆ ದೂರು ಕೊಡೋದ್ರ ಮೂಲಕ ಅಧಿಕಾರಿಗಳ ಮೇಲೆ ಸಿಎಂ ತಮ್ಮ ಪ್ರಭಾವವನ್ನ ಬೀರ್ತಾ ಇದ್ದಾರೆ ಅಂತ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಮೂಡ ಆಯುಕ್ತರಿಂದ ದಾಖಲೆಗಳ ಬದಲಾವಣೆ ಆಗಿದೆ. 14 ಸೈಟ್ಗಳನ್ನ ಇಡಿ ವಶಕ್ಕೆ ಪಡಿಬೇಕು, ಅಂದ್ರೆ ಮುಟ್ಟುಗೋಲ್ ಹಾಕೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸಾಕ್ಷಿನಾಶ ಮಾಡ್ತಾ ಇರೋರನ್ನ ಬಂಧಿಸಬೇಕು, ಈ ಆಸ್ತಿಯನ್ನ ಕೂಡ ಮುಟ್ಟುಗೋಲ್ ಹಾಕೊಳ್ಬೇಕು. ಆಗ ಮಾತ್ರ ತನಿಖೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದು ಇವರ ಮಾತಾಗ್ತಾ ಇದೆ. ಇಡಿಗೆ ಪ್ರದೀಪ್ ಕುಮಾರ್ ಅವರು ಆಗ್ರಹಿಸ್ತಾ ಇದ್ದಾರೆ. ಪ್ರಮುಖವಾಗಿ ಆಸ್ತಿ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈಗ ಯಾರ್ದಾದ್ರೂ ರಾಜಕಾರಣಿಗಳ ಮೇಲೆ ಗಂಭೀರವಾದ ಆರೋಪ ಕೇಳಿಬರ್ತಾ ಇದ್ರೆ ಲಾಭದಾಯಕವಲ್ಲದ ಅಂದ್ರೆ ನ್ಯಾಯಯುತವಾಗಿ ಲಾಭದಾಯಕವಿರದಂತಹ ವಿಚಾರಗಳಲ್ಲಿ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಅಂಥದ್ದೇನಾದ್ರೂ ಕ್ರಮಗಳಾಗತ್ತಾ ಇಲ್ಲಿ? ಈ ದೂರನ್ನ ಹೆಂಗೆ ಇಡಿ ಪರಿಗಣಿಸುತ್ತೆ? ಯಾವ್ಯಾವ ಬೇಸಿಸ್ ಮೇಲೆ ಈ ದೂರನ್ನ ನೋಡುತ್ತೆ? ಸಾಕ್ಷಿ ನಾಶಕ್ಕೆ ಮಾಡಿರುವಂತಹ ಆರೋಪಕ್ಕೂ ಕೊಟ್ಟಿರುವ ಸಾಕ್ಷಿಗೂ ಸಂಬಂಧಗಳು ಹೆಂಗೆ ತಾಳೆ ಆಗ್ತಾ ಇದೆ ಅನ್ನೋದನ್ನ ಕೂಡ ನೋಡ್ತಾ ಹೋಗುತ್ತೆ. ಸದ್ಯಕ್ಕಂತೂ ತಲೆನೋವಿನ ಮೇಲೆ ತಲೆನೋವು, ಪ್ರೆಷರ್ ಪಾಲಿಟಿಕ್ಸ್ ನಲ್ಲಿ ಮೊದಲೇ ಎದುರಿಸ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಮತ್ತೊಂದು ಕಂಪ್ಲೇಂಟ್ ಸಹಜವಾಗಿ ಹೊಸ ತಲೆನೋವನ್ನ ತಂದೊಡ್ತಾ ಇದೆ. 14 ಸೈಟ್ಗಳನ್ನ ವಾಪಸ್ ಕೊಡೋದ್ರ ಮೂಲಕ ಟೆಕ್ನಿಕಲ್ ಮೂವ್ ಅನ್ನು ಮಾಡಿದ್ರು. ಈಗ ನೋಡಿ, ಕಂಪ್ಲೇಂಟ್ ಕಾಪಿ ಕೂಡ ಸಿಕ್ತು ನಮಗೆ. ಟು ಇನಿಷಿಯೇಟ್ ಆಕ್ಷನ್ ಅಗೇನ್ಸ್ಟ್ ದ ಪರ್ಸನ್ ಇನ್ವಾಲ್ವ್ಡ್ ಅಂತ ಹೇಳಿ ಕಂಪ್ಲೇಂಟ್ ನ ಕಾಪಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದರಲ್ಲಿ ಯಾವ್ಯಾವ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? ಮೂಡ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿದ್ದಾರೆ, ತಮ್ಮ ಬಳಿ ಇರುವಂತಹ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಅಂಶಗಳು ಅಲ್ಲಿದೆ. ಹಾಗೂ ಇಲ್ಲೀಗಲ್ ಆಗಿ ಪರ್ಸನಲ್ ಬೆನಿಫಿಟ್ಸ್ ಅನ್ನ ಫ್ಯಾಮಿಲಿಗೆ ಮಾಡಿಕೊಟ್ಟ ಪ್ರಸಂಗವನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಪ್ರಾಮಾಣಿಕ ಎದ್ದು ಕಾಣಿಸ್ತಾ ಇದೆ. ಆಮೇಲೆ ಈ ಸೈಟ್ಗಳಲ್ಲಿ ಲಾಭವನ್ನ ಅನುಭವಿಸಿದ ವ್ಯಕ್ತಿಯಾಗಿ ಇವರಿದ್ದಾರೆ. ಹಿಂಗಾಗಿ ನೋಡಿ, ಎಲ್ಲಿ ಬಂತು? ಟು ಡಿಸ್ಟ್ರಾಯ್ ದ ಎವಿಡೆನ್ಸ್ ವಿತ್ ರೆಸ್ಪೆಕ್ಟ್ ಟು 14 ಸೈಟ್ಸ್ ಬೈ ಶ್ರೀ ಸಿದ್ದರಾಮಯ್ಯ ಅಂತ ಸ್ಟಾರ್ಟ್ ಆಗುತ್ತೆ ಕಂಪ್ಲೇಂಟ್. ಡೀಟೇಲ್ಸ್ ಕೊಡ್ತಾರೆ. ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮುರಳಿ, ಈಗ ಸಾಕ್ಷಿನಾಶದ ಆರೋಪ ಇಡಿಗೆ ಹೋಗಿರುವಂತಹ ದೂರು, ಇದನ್ನ ಇಡಿ ಹೆಂಗ್ ಕನ್ಸಿಡರ್ ಮಾಡುತ್ತೆ? ಯಾವಾಗ ಕೊಟ್ಟಿರುವಂತಹ ದೂರು ಸ್ವೀಕೃತ ಆಗಿದೆಯಾ? ಡೀಟೇಲ್ಸ್ ಏನೇನು ಸಿಗ್ತಾ ಇದೆ? ಮಮತಾ, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳಾಗ್ತದೆ. ಜೊತೆಗೆ ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದ್ರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿರುವಂಥದ್ದು. ಯಾಕಂದ್ರೆ ಕಳೆದ 2 ದಿನಗಳ ಹಿಂದೆ ನಡೆದಂತ ಬೆಳವಣಿಗೆಗಳೇನಾಗಿತ್ತು, ಮೂಡಾದಲ್ಲಿ 14 ಸೈಟ್ಗಳನ್ನ ರದ್ದನ್ನ ಮಾಡಿದೀವಿ, ಜೊತೆಗೆ ಅದನ್ನ ವಾಪಸಾತಿಯನ್ನ ಪಡ್ಕೊಳ್ಳೋ ಪ್ರಯತ್ನಗಳನ್ನ ಆಗಿತ್ತು. ಅದು ಅಧಿಕೃತವಾಗಿ ವಾಪಸಾತಿಯನ್ನ ಕೂಡ ಪಡ್ಕೊಂಡಿದೀವಿ ಅಂತೇಳಿ ಮೂಡ ಆಯುಕ್ತರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಅಂದ್ರೆ ಈಗ ತನಿಖೆ ನಡೆಯೋ ಹಂತದಲ್ಲಿ FIR ದಾಖಲಾಗುತ್ತೆ. ಅದಾದ ನಂತರ ECR ಅನ್ನ ಇಡಿ ಅಧಿಕಾರಿಗಳು ದಾಖಲು ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿಯ ಏನೋ ಸೈಟ್ ಏನಿತ್ತು ಅಂದ್ರೆ ಪ್ರಮುಖವಾಗಿ ಅದೇ ಎವಿಡೆನ್ಸ್ ಆಗಿರುವಂಥದ್ದು. ಆ ಎವಿಡೆನ್ಸ್ ಅನ್ನ ನಾಶ ಮಾಡುವಂತ ಪ್ರಕ್ರಿಯೆಗಳಾಗ್ತಾ ಇದಾವೆ. ಯಾಕಂದ್ರೆ ಇಡಿ ಅಧಿಕಾರಿಗಳು ಬಂದ್ರೆ ಅದನ್ನೇ ಸೀಸರ್ ಅನ್ನ ಮಾಡ್ತಾರೆ, ಅದನ್ನೇ ಸೀಸ್ ಅನ್ನ ಮಾಡ್ಕೊಳ್ತಾರೆ,
ಅದನ್ನ ಸೀಸನ್ ಮಾಡಿಕೊಂಡು ಅದಾದ ಬಳಿಕ ಪ್ರಕ್ರಿಯೆಯನ್ನ ಮುಂದುವರಿಸ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇಡೀ ತನಿಖೆಗೆ ಹಿನ್ನಡೆ ಆಗಬೇಕು ಮತ್ತು ಲೋಕಾಯುಕ್ತ ತನಿಖೆಗೂ ಕೂಡ ಯಾವುದೇ ರೀತಿಯ ಪೂರಕವಾದ ಸಾಕ್ಷ್ಯಾಧಾರಗಳು ಸಿಕ್ಬಾರ್ದು ಅಂತೇಳಿ ಈ ಕ್ರಮವನ್ನ ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಆರೋಪವನ್ನ ಪ್ರದೀಪ್ ಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರದೀಪ್ ಕುಮಾರ್ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. 8 ಅಂಶಗಳ ಉಲ್ಲೇಖನ ಮಾಡೋ ಸಂದರ್ಭದಲ್ಲಿ ಅಂದ್ರೆ ಈ ಪ್ರಮುಖವಾದ 14 ಸೈಟ್ಗಳನ್ನ ನೀವು ವಶಕ್ಕೆ ಪಡ್ಕೊಳ್ಬೇಕು, ತತ್ಕ್ಷಣಕ್ಕೆ ವಶಕ್ಕೆ ಪಡ್ಕೊಳ್ಬೇಕು. ಜೊತೆಗೆ ಇದಕ್ಕೆ ಕೈ ಜೋಡಿಸಿದಂತ ಮೂಡ ಕಮಿಷನರ್ ಅವರ ವಿರುದ್ಧ ಪ್ರತ್ಯೇಕವಾಗಿ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಳ್ಬೇಕು. ಜೊತೆಗೆ ಲೋಕಾಯುಕ್ತ ಪೊಲೀಸರಿಗೂ ಕೂಡ ಒಂದು ಸ್ಪಷ್ಟ ನಿರ್ದೇಶನವನ್ನ ಕೊಡಬೇಕು. ಇದಕ್ಕೆ ಪೂರಕವಾದ ದಾಖಲೆಗಳೇನಿದಾವೆ ಮೂಡಾದಲ್ಲಿ ಇರ್ಬೋದು, ಜೊತೆಗೆ ಆಯೋಗದಲ್ಲಿರುವಂತ ದಾಖಲಾತಿಗಳನ್ನೆಲ್ಲ ಕೂಡ ತಮ್ಮ ವಶಕ್ಕೆ ಪಡ್ಕೊಳ್ಬೇಕು ಅಂತೇಳಿ ಒಂದು ಆದೇಶವನ್ನು ಕೂಡ ಮಾಡಬೇಕು ಅಂತ ಹೇಳಿ ಒಂದು ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈಗಾಗಲೇ ಇಡಿ ಅಧಿಕಾರಿಗಳು ಏನು ದೂರಿನ ಪ್ರತಿಯನ್ನ ಸ್ವೀಕಾರವನ್ನ ಮಾಡಿಕೊಂಡು ಮುಂದಿನ ಬೆಳವಣಿಗೆಗಳೇನಿದು ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ಇಡಿ ಅಧಿಕಾರಿಗಳಿಗೂ ಕೂಡ ಗೊತ್ತು 14 ಸೈಟ್ ನ ರದ್ದತಿ ಪ್ರಕ್ರಿಯೆ ನಡೆದಿದೆ ಅಂತ ಹೇಳಿ ಇದನ್ನ ಅಧಿಕೃತವಾಗಿ ತರೋ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಮಮತಾ. ಆಲ್ ರೈಟ್ ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ.